ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಗೋವಾಲಿಯರ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಡಿಪಾರ್ಟ್ಮೆಂಟ್ ಬಂದು ಮೊರಿನಾಲ್ ಲಿಂಕ್ ರೋಡ್, ಗೋವಾಲಿಯರ್, ಮಧ್ಯಪ್ರದೇಶನಲ್ಲಿ ಈ ಡಿಪಾರ್ಟ್ಮೆಂಟ್ ಇರುತ್ತೆ. ಇನ್ನು ಈ ನೋಟಿಫಿಕೇಷನನ್ನು ಫೆಬ್ರವರಿ 12ನೇ ತಾರೀಕು ಹೊರಡಿಸಲಾಗಿದ್ದು, ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಹುದ್ದೆಗಳು ಖಾಲಿರ್ತವೆ. ಎರಡನೇದಾಗಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ನಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿರ್ತವೆ. ಮತ್ತು ಇಂಜಿನಿಯರಿಂಗ್ ಸೈನ್ಸ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು, ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ನ ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಅಥವಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ನಲ್ಲಿ ರಿಕ್ವೈರ್ಮೆಂಟ್ ಆರ್ ರಿಸರ್ಚ್ ಸ್ಪೆಷಲೈಸೇಷನಲ್ಲಿ ಮೊಬೈಲ್ ಕಂಪ್ಯೂಟಿಂಗ್ ಅಥವಾ ಗೋಯಿಸ್ ಸ್ಪೇಟಿಯಲ್ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ನೀವು ಸ್ಪೆಷಲೈಸೇಷನ್ ಆಗಿರಬೇಕಾಗಿರುತ್ತೆ. ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಆ್ಯಂಡ್ ನೆಟ್ವರ್ಕ್ನಲ್ಲಿ ನೀವು ಸ್ಪೆಷಲೈಸೇಷನ್ ಆಗಿರಬೇಕಾಗಿರುತ್ತೆ. ಇಂಜಿನಿಯರಿಂಗ್ ಸೈನ್ಸ್ನಲ್ಲಿ ಪ್ರಾಬಬಿಲಿಟಿ ಆ್ಯಂಡ್ ಸೈಂಟಿಫಿಕ್ನಲ್ಲಿ ನೀವು ಸ್ಪೆಷಲೈಸೇಷನ್ ಆಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಹುದ್ದೆಗಳು ಬಂದು ಪ್ರೊಫೆಸರ್ನ 29 ಹುದ್ದೆಗಳು, ಅಸಿಸ್ಟೆಂಟ್ ಪ್ರೊಫೆಸರ್ನ 10 ಹುದ್ದೆಗಳು, ಅಸಿಸ್ಟೆಂಟ್ ಪ್ರೊಫೆಸರ್ನ 16 ಹುದ್ದೆಗಳು ಖಾಲಿ ಇದ್ದು, ಒಟ್ಟು 55 ಹುದ್ದೆಗಳು ಖಾಲಿರ್ತವೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಜನರಲ್, SC/ST, OBC, EWS ಕ್ಯಾಟಗರಿ ಇರ್ತಾ ಇದ್ದು, ಈ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳು ರಿಸರ್ವೇಷನ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಅವ್ರು ಮಾತ್ರ ಅಲ್ಲದೆ PWBD ಕ್ಯಾಟಗರಿ ಕೂಡ ಅಪ್ಲೈ ಮಾಡ್ಬೋದಾಗಿದ್ದು ಮತ್ತು ರಿಸರ್ವೇಷನ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ ಪ್ರೊಫೆಸರ್ನ ಹುದ್ದೆಗೆ ನಿಮಗೆ ಬೇಸಿಕ್ ಪರ್ ಮಂತ್ ಪೇಮೆಂಟ್ ಬಂದು 1,59,000ದಿಂದ 2,20,000ವರೆಗೂ ನಿಮಗೆ ಬೇಸಿಕ್ ಪೇಮೆಂಟ್ ಇರುತ್ತೆ. ಇನ್ನು ಕ್ವಾಲಿಫಿಕೇಷನ್ ಬಂದು PhD ಮಾಡಿರುವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು, ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಬಂದು 10 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದು, PhD ಮಾಡೋರಿಗೆ 10 ಇಯರ್ಸ್ ಅಥವಾ ಬೇರೆ ಯಾವುದಾದ್ರೂ ಮಾಡಿದರೆ 13 ಇಯರ್ಸ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಅದರ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಬಂದು 2 ಇಯರ್ಸ್ PhD ಡಿಗ್ರಿ ಇನ್ ಗೈಡೆಡ್ ಇನ್ ಕೆರಿಯರ್ ಆಸ್ ಸೋಲ್ ಆರ್ ಪ್ರಿನ್ಸಿಪಲ್ ಸೂಪರ್ವೈಸರ್. ಇನ್ನು ಎರಡನೇದಾಗಿ ಅಸಿಸ್ಟೆಂಟ್ನ ಪ್ರೊಫೆಸರ್ನ ಹುದ್ದೆಗೆ ಈ ಹುದ್ದೆಗೆ ನಿಮಗೆ ಬೇಸಿಕ್ ಪೇಮೆಂಟ್ ಬಂದು 1,39,000ದಿಂದ 2,11,000ವರೆಗೂ ನಿಮಗೆ ಬೇಸಿಕ್ ಪೇಮೆಂಟ್ ಇರುತ್ತೆ ಪರ್ ಮಂತ್ಗೆ. ಈ ಹುದ್ದೆಗೆ ಕೂಡ PhD ಮಾಡಿರೋವಂಥವ್ರು ಮತ್ತು 6 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿ ಅಥವಾ 9 ಇಯರ್ಸ್ ಟೋಟಲ್ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ 4 ಪ್ರಿಪೇರ್ಸ್ ಇನ್ SCI ಜನರಲ್ ಆಫ್ಟರ್ PhD 1 PhD ಗೈಡೆಡ್ ಆಸ್ ಸೋಲ್ ಆಸ್ ಪ್ರಿನ್ಸಿಪಲ್ ಆರ್ ಸೂಪರ್ವೈಸರ್ ಪ್ಲಸ್ ಆರ್ 1 ಕಂಟಿನ್ಯೂಯಿಂಗ್ ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಕೊನೆಯದಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ನ ಈ ಹುದ್ದೆಗೆ ಬೇಸಿಕ್ ಪೇಮೆಂಟ್ ಬಂದು 1,00,000ದಿಂದ 1,67,000ವರೆಗೂ ನಿಮಗೆ ಬೇಸಿಕ್ ಪೇಮೆಂಟ್ ಇದ್ದು, ಈ ಹುದ್ದೆಗೆ ಕೂಡ PhD ಮಾಡಿರಬೇಕಾಗುತ್ತೆ. 3 ಇಯರ್ಸ್ ಆಫ್ಟರ್ PhD ಅಥವಾ ಟೋಟಲ್ 6 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಕೊನೆಯದಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ನ ಹುದ್ದೆಗೆ ಈ ಹುದ್ದೆಗೆ ಕೂಡ PhD ಮಾಡಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಆ್ಯಂಡ್ ಇದು ಬಂದು ಕಾಂಟ್ರಾಕ್ಟ್ ಬೇಸಿಸ್ ಆಗಿರುತ್ತೆ. ಈ ಹುದ್ದೆಗೆ 68,000ದಿಂದ 1,17,000ವರೆಗೂ ನಿಮಗೆ ಬೇಸಿಕ್ ಪೇಮೆಂಟ್ ಇದ್ದು, ಮಿನಿಮಮ್ ಪೇಮೆಂಟ್ ಬಂದು 73,000 ಇರುತ್ತೆ. ಈ ಹುದ್ದೆಗೆ ಕೂಡ PhD ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು,
1 ಇಯರ್ ಪೋಸ್ಟ್ PhD ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರ ಅಭ್ಯರ್ಥಿ ಆದರೆ ಸಾಕು, ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳಿಗೆ CGP ಬಂದು ಅಟ್ಲೀಸ್ಟ್ 6.5 ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ, ಅಥವಾ 60% ಮೇಲೆ ಇರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮಿನಿಮಮ್ CGP ಇದು ಹೇಳ್ತಿರೋದು. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಏಜ್ ಲಿಮಿಟ್ ಬಂದು ಮಿನಿಮಮ್ ಏಜ್ ಲಿಮಿಟ್ ಏನು ನೀಡಿಲ್ಲ, ಬಟ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 55 ವರ್ಷ ಆಗಿರುತ್ತೆ. ಇದು ಪ್ರೊಫೆಸರ್ನ ಹುದ್ದೆಗೆ ಆಗಿದ್ದು. ಅಸಿಸ್ಟೆಂಟ್ ಪ್ರೊಫೆಸರ್ನ ಹುದ್ದೆಗೆ ಬಂದು 45 ವರ್ಷ. ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ನ 35 ವರ್ಷ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಇಂಟರ್ವ್ಯೂಗೆ ಯಾವುದೇ TADA ಅಲೈನ್ಸಸ್ ನೀಡೋದಿಲ್ಲ. ನಿಮ್ಮದು ಓನ್ ಖರ್ಚಿನ ಮೂಲಕ ನೀವು ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದಾಗಿದ್ದು, ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆದ www.iittm@acin.in ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಬೇರೆ ಫರ್ದರ್ ಇನ್ಫಾರ್ಮೇಷನ್ ಕೂಡ ಇದೇ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಅಪ್ಲೈ ಮಾಡೋವಂಥವ್ರು ID ಪ್ರೂಫ್, ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಹಾಗೆ ನಿಮಗೆ ಬೇಸಿಕ್ ಪೇಮೆಂಟ್ನ ಜೊತೆಗೆ ಅದರ್ ಅಲವೆನ್ಸಸ್ ಕೂಡ ಇದ್ದು TA HRA ಕೂಡ ಇರುತ್ತೆ ನಿಮಗೆ, ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ ಕೂಡ ಇದರಲ್ಲಿ ಇರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕು ಅಂದರೆ ಮೊದಲನೇದಾಗಿ 2 ಫೇಸ್ ಇದ್ದು, ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ ಕ್ಯಾಂಡಿಡೇಟ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದಮೇಲೆ ನೀವು ಯಾವುದರಲ್ಲಿ ಸ್ಪೆಷಲೈಸೇಷನ್ ಇದ್ದೀರಾ ಅಂತೇಳಿ ರಿಸರ್ಚ್ ಮಾಡಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಕೊನೆಯದಾಗಿ ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಈ ಫೀಸ್ ಬಂದು ನಾನ್ ರಿಫಂಡಬಲ್ ಆಗಿದ್ದು OBC ಜನರಲ್ ಕ್ಯಾಟಗರಿ EWS ಕ್ಯಾಟಗರಿಗೆ 1000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಇನ್ನು ಉಳಿದ SC/ST ಕ್ಯಾಂಡಿಡೇಟ್ಗಳಿಗೆ ಇವರೆಲ್ಲರಿಗೂ 500 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಹಾಗೆ ಅಪ್ಲಿಕೇಶನ್ ಅಮೌಂಟನ್ನು ನೀವು ಇಲ್ಲಿ ಕಾಣಿಸ್ತಿರೋ ಬ್ಯಾಂಕ್ನ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ. ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ನೀವು ಪೇ ಮಾಡ್ಬೋದಾಗಿದ್ದು, ಬ್ಯಾಂಕ್ ನಂಬರ್, IFSC ಕೋಡ್ ಎಲ್ಲ ಇಲ್ಲಿ ನೀಡಿದ್ದಾರೆ. ಇವುಗಳ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಸ್ಪೀಡ್ ಪೋಸ್ಟ್ನ ಮೂಲಕ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿದ್ದು, ಅಪ್ಲೈ ಮಾಡಲು ಬಂದು ಕೊನೆ ದಿನಾಂಕ ಬಂದು ಮಾರ್ಚ್ 17ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಅಡ್ರೆಸ್ ಬಂದು ದಿ ಜಾಯಿಂಟ್ ರಿಜಿಸ್ಟರ್ ABP ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಗೋವಾಲಿಯರ್, ಮೊರಿನಾ ಲಿಂಕ್ ರೋಡ್, ಗೋವಾಲಿಯರ್, ಮಧ್ಯಪ್ರದೇಶ್, ಇಂಡಿಯಾ
974015 ಈ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಇನ್ನು ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕೆಲಸ ಹುಡುಕ್ತಿರೋ ಅಂತ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿದೆ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಕೂಡ ಜಾಯ್ನ್ ಆಗಿ. ಹಾಗೆ 50 to 90% ಡಿಸ್ಕೌಂಟ್ ಪ್ರಾಡಕ್ಟ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದ್ದು ಅವುಗಳ ಲಿಂಕನ್ನು ನಾನು ಬಯೋದಲ್ಲಿ ನೀಡಿರ್ತೀನಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.